ಮೊದಲನೇದಾಗಿ ಈ ಅಕ್ಸೆ ಬಗ್ಗೆ ತುಂಬಾನೇ ವಿಡಿಯೋಸ್ಗಳು ನೋಡಿರ್ಬೋದು ನೀವು. ಡಾಕ್ಟರ್ಸ್ ಒಂದ್ ಕಡೆ ಕುತ್ಕೊಂಡು ಎಲ್ಲರಿಗೂ ಹೇಳ್ತಾರೆ ಹೆಂಗ್ ಫಾಲೋ ಮಾಡ್ಬೇಕು ಏನು ಅಂತ. ಆದ್ರೆ ಸಾಮಾನ್ಯ ಜನರಿಗೆ ಅದನ್ನ ಯಾವ ರೀತಿ ತಗೋಬೇಕು ಏನು ಅಂತ ಗೊತ್ತಾಗಲ್ಲ. ಈಗ ನಾವು ಸಾಮಾನ್ಯವಾಗಿ ನಾನು ಫಾಲೋ ಮಾಡ್ಕೊಂಡ್ ಬರ್ತಾ ಇರೋದು ನನ್ನ ಲೈಫ್ ಅಲ್ಲಿ, ನಾನು ಇದನ್ನೆಲ್ಲ ಅಳವಡಿಸ್ಕೊಂಡಿರೋದು, ನಾನು ಅದನ್ನ ಹೇಗೆ ಅಳವಡಿಸ್ಕೊಂಡಿದೀನಿ ಮತ್ತೆ ಅದನ್ನ ಯಾವ ರೀತಿ ನಾನು ಸೇವಿಸ್ತೀನಿ, ಅದರಿಂದ ನನ್ಗೆ ಏನ್ ಬೆನಿಫಿಟ್ ಆಗಿದೆ ಅದನ್ನಷ್ಟೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು. ಸೊ ಮೊದಲು ನನಗ್ ಗೊತ್ತಿರೋ ಹಾಗೆ ಒಮೆಗಾ 6 ಒಮೆಗಾ 3 ಈ ಎರಡರದ್ದು ಒಂದು ಬ್ಯಾಲೆನ್ಸ್ ಇರಬೇಕು ನಮ್ಮ ದೇಹದಲ್ಲಿ. ಈಗ ಒಮೆಗಾ 3 ನಮ್ಗೆ ಆಲ್ರೆಡಿ ಗೊತ್ತು, ತುಂಬಾ ಜನಕ್ಕೆ ಫಿಶ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ. ಇಲ್ಲ ಅಂದ್ರೆ ಒಮೆಗಾ 3 ಕ್ಯಾಪ್ಸೂಲ್ಸ್ ಗಳು ಸಿಗುತ್ತೆ ನಮ್ಗೆ. ನೀವು ಯಾವುದೇ ಒಂದು ಹಾಸ್ಪಿಟಲ್ಗೆ ಹೋದ್ರೆ ನಮ್ಗೆ ಒಮೆಗಾ 3 ಕ್ಯಾಪ್ಸೂಲ್ಸ್ ಬೇಕಂದ್ರೆ, ಇನ್ ಕೇಸ್ ನಿಮ್ಗೆ ಒಮೆಗಾ 3 ನಿಮ್ ದೇಹದಲ್ಲಿ ಬೇಕಾಗಿದೆ ಅನ್ನೋವಾಗ ನಿಮ್ಗೆ ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಾರೆ ಈ ತರ ತಗೋಬೇಕು ಅಂತ ಹೇಳಿ. ಸೊ ಈ ಒಮೆಗಾ 3 ಎಲ್ಲಾರು ಮಾಂಸಾಹಾರಿಗಳಲ್ವಲ್ಲ, ಸೊ ಮೀನೇ ತಿಂದು ಎಲ್ಲರೂ ತಗೊಳಕ್ ಆಗೋದಿಲ್ಲ. ಮತ್ತೆ ಈ ಒಮೆಗಾ 3 ತುಂಬಾನೇ ಮುಖ್ಯ ಆಗುತ್ತೆ ನಮ್ ದೇಹಕ್ಕೆ. ಯಾಕಂದ್ರೆ ಒಮೆಗಾ 6 ಜಾಸ್ತಿ ಆಗ್ಬಿಟ್ಟಾಗ ನಮ್ಗೆ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಒಮೆಗಾ 6 ಇಂಬ್ಯಾಲೆನ್ಸ್ ಆದಾಗ ನಮ್ಗೇನಾಗುತ್ತೆ, ಅನೇಕ ರೀತಿಯ ಕಾಯಿಲೆಗಳು ಬರುತ್ತೆ. ಎಕ್ಸಾಂಪಲ್ ಆಗಿ ಇನ್ಫ್ಲಮೇಷನ್ ತುಂಬಾ ಆಗುತ್ತೆ. ಈ ಇನ್ಫ್ಲಮೇಷನ್ ಇಂದಾನೇ ನಾ ಈ ಹಿಂದೆ ನರಳಾಡಿದ್ದೆ. ಅದಕ್ಕೋಸ್ಕರ ನಾನು ಸುಮಾರು ಆಯುರ್ವೇದಿಕ್ ಹಾಸ್ಪಿಟಲ್ಗಳೆಲ್ಲ ತಿರ್ಗಾಡಿದ್ದೀನಿ. ಅದು ಒಂದು ದೊಡ್ಡ ಟಾಪಿಕ್ ಆಗುತ್ತೆ, ನಾನು ನನ್ನ ಎಕ್ಸ್ಪೀರಿಯನ್ಸ್ ನ ನಿಮ್ಗೆ ಶೇರ್ ಮಾಡ್ಕೋಬೇಕಂದ್ರೆ. ಆದ್ರೆ ನಾನು ಕಂಡ್ಕೊಂಡಿದ್ದಂತಹ ಒಂದು ಕಾರಣ ಏನಂದ್ರೆ ಒಮೆಗಾ 6 ಮತ್ತೆ ಒಮೆಗಾ 3 ಇಂಬ್ಯಾಲೆನ್ಸ್ ಆಗಿರೋದು ದೇಹದಲ್ಲಿ. ಆದ್ರಿಂದಾನೇ ತುಂಬಾ ಇನ್ಫ್ಲಮೇಷನ್ ಜಾಸ್ತಿ ಆಗಿರುವಂತದ್ದು. ಒಮೆಗಾ 3 ಚೆನ್ನಾಗಿದ್ರೆ ಬಾಡಿನಲ್ಲಿ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ, ಎನಾರ್ಮಸ್ ಬೆನಿಫಿಟ್ಸ್ ಇದೆ ಆಕ್ಚುಲಿ. ಅದನ್ನ ನಾವು ಯಾವ ರೀತಿ ಸೇವಿಸಬೇಕು ಅದು ಕೂಡ ಮುಖ್ಯ ಆಗುತ್ತೆ. ಆಮೇಲೆ ನೀವು ತಗೊಳ್ಳೋ ಕ್ಯಾಪ್ಸೂಲ್ ಇಂದ ಅದು ನಮ್ ದೇಹ ಅದನ್ನ ಕ್ಯಾಪ್ಸೂಲ್ ಎಷ್ಟು ಮಟ್ಟಿಗೆ ಅದು ನಮ್ ದೇಹದಲ್ಲಿ ಬಿಡುಗಡೆಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದ್ ನಾವು ಹೇಳಕ್ ಆಗೋದಿಲ್ಲ. ನಾವು ಅದನ್ನ ಆಹಾರದ ರೂಪದಲ್ಲಿ ಸೇವಿಸಿದಾಗ ಮಾತ್ರ ನಮ್ ದೇಹ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಮೇಲೆ ಆಸ್ ಎ ಕ್ಯಾಪ್ಸೂಲ್ ಆಗಿ ತಗೊಂತಾ ಹೋದಾಗ ದೇಹ ಒಂದು ಅಡಿಕ್ಷನ್ಗೆ ಕ್ರಿಯೇಟ್ ಆಗುವಂತ ಚಾನ್ಸಸ್ ಆಗುತ್ತೆ. ಆಮೇಲೆ ಫಿಶ್, ಈಗ ನೀವು ಈ ಸಾಲ್ಮನ್ ಫಿಶ್ ಅಲ್ಲೆಲ್ಲ ಒಮೆಗಾ 3 ಜಾಸ್ತಿ ಇರುತ್ತೆ ಅಂತ ಗೊತ್ತು. ಹಾಗಂತ 1 kg ಫಿಶ್ ತಿಂದ್ರೆ ನಮ್ಗೆ ಒಂದಿಷ್ಟು ಮಟ್ಟಿಗೆ ಒಮೆಗಾ 6 ಅಂತ ಸಿಗುತ್ತೆ. ಸಾಲ್ಮನ್ ಫಿಶ್ ಅಲ್ಲಿ ಸಿಗುವಂತಹ ಅಂಶ ನಮ್ಗೆ 1 ಚಮಚ ಅಗಸೆ ಬೀಜದಲ್ಲಿ ಸಿಗುತ್ತೆ ಅಂದ್ರೆ ನೀವು ನಂಬ್ತೀರಾ? ಸೊ ಅತಿ ಹೆಚ್ಚು ಒಮೆಗಾ 3 ಇರುವಂತಹ ಒಂದು ಈ ಭೂಮಿಗೆ ನಮ್ಗೆ ದೊರಕಿರುವಂತಹ ಒಂದು ಮಿರಾಕಲಸ್ ಬೀಜ ಅಂತಾನೆ ಹೇಳ್ಬೋದು. ಆಮೇಲೆ ಈ ಒಮೆಗಾ 3 ಅಲ್ಲಿ ಲಿಗ್ನಾನ್ಸ್ ಗಳು ಚೆನ್ನಾಗಿರೋದ್ರಿಂದ ನಮ್ಗೆ ಈ ಜೀರ್ಣಕ್ರಿಯೆಗೆ, ಆಮೇಲೆ ಉಸಿರಾಟದ ಸಮಸ್ಯೆ ಇರುತ್ತೆ ನೋಡಿ, ಅದೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ. 1 ಚಮಚ ಅಂದ್ರೆ 15 ಗ್ರಾಮ್ ಅಲ್ಲಿರುವಂತಹ ಒಂದು ಒಮೆಗಾ 3 ಬಂದ್ಬಿಟ್ಟು 45 kg ನೀವು ಕಡಲೆ ಬೀಜ ತಿನ್ಬೇಕಾಗುತ್ತೆ. ಅಷ್ಟು ಅಂಶನ ನಾವು ಒಂದೇ ಸಲ ತಿನ್ನಕ್ ಆಗೋದಿಲ್ಲ. ಅದಕ್ಕೆ ಇದು ಎನಾರಮಸ್ ಆಗಿ ನಮ್ಗೆ ಒಮೆಗಾ 3 ಇದ್ರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಈ ಉತ್ತರ ಕರ್ನಾಟಕದ ಕಡೆ ಎಲ್ಲ ನಾವು ಅಗಸೆ ಚಟ್ನಿ ಪುಡಿ ಅಂತ ಮಾಡ್ತೀವಿ. ನನ್ನ ಚಾನಲ್ ಅಲ್ಲೂ ಕೂಡ ನಾವು ಮಾಡಿ ತೋರಿಸಿದೀನಿ. ಆದ್ರೆ ಅಗಸೆ ಚಟ್ನಿನ ನಾವು ಮಾಡಿ ತಿಂದಾಗ ಸಿಗುವಂತ ಬೆನಿಫಿಟ್ ಅಗಸೆ ಮಜ್ಜಿಗೆ ಮಾಡಿ ಕುಡಿದಾಗ ನಮ್ಗೆ ಸಿಗುವಂತದ್ದು. ಅಂದ್ರೆ ಚಟ್ನಿ ರೂಪದಲ್ಲಿ ನಾವು ಸೇವಿಸ್ತಾ ಹೋದಾಗ ತುಂಬಾ ಲಾಂಗ್ ಟರ್ಮ್ ಆಗಿ ಸೇವಿಸ್ತಾ ಹೋಗ್ಬೇಕಾಗುತ್ತೆ. ಸೊ ಆತರ ಆಗೋದಿಲ್ಲ ನಮ್ಗೆ. ಒಂದೇ ಒಂದು ಫುಡ್ಗೆ ಸ್ಟಿಕ್ ಆನ್ ಆಗಕ್ ಆಗಲ್ಲ, ಇದು ಮನುಷ್ಯನ ಗುಣ ಅಲ್ಲ. ಸ್ನೇಹಿತರೆ, ಈಗ ಅಗಸೆ ಮಜ್ಜಿಗೆ ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಇಲ್ಲಿ ಅಗಸೆ ಎಣ್ಣೆನ ತಗೊಂಡಿದ್ದೀನಿ. ಅಗಸೆ ಎಣ್ಣೆ ಈ ಥರ ಅಲ್ಯೂಮಿನಿಯಂ ಕಂಟೈನರಲ್ಲಿ ಸ್ಟೋರ್ ಆಗಿರಬೇಕು. ಇಲ್ಲ ನಾನು ಮರಗಾಣದ ಎಣ್ಣೆ ತರಿಸ್ತೀನಲ್ಲ ಆ ಥರ ಬ್ರೌನ್ ಕಲರ್ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಆಗಿರಬೇಕು. ಮರಗಾಣದ ಎಣ್ಣೆ ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದ್ರೇ ತುಂಬ ಒಳ್ಳೆಯದು. ಇದು ಒಂದು ಒಳ್ಳೆ ಬೆನಿಫಿಟ್ ತೊಗೊಳಕ್ಕೆ ಈ ಥರ ಸ್ಟೋರ್ ಆಗಿದ್ದರೆ ಮಾತ್ರ ಅಂಥ ಎಣ್ಣೆನ ನೀವು ತಗೊಳ್ಳಿ. ನೋಡಿ ಸರಿಯಾಗಿ ಚೆಕ್ ಮಾಡಿ ಸರಿಯಾದ ಎಣ್ಣೆನ ತಗೋಬೇಕಾಗುತ್ತೆ. ಹಾಗೆ ಈಗ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಫ್ಲಾಕ್ಸ್ ಸೀಡ್ಸ್ನ ತೊಗೊಂಡಿದ್ದೀನಿ, ಅಂದರೆ ಅಗಸೆ ಬೀಜ. ಇದು ಎಣ್ಣೆನೂ 1 ಸ್ಪೂನ್ ತೊಗೋಬೇಕು. ಆಮೇಲೆ ಇಲ್ಲಿ ಕಾಳುಮೆಣಸು ತೊಗೊಂಡಿದ್ದೀನಿ, ಒಂದು 3 ರಿಂದ 4 ಸಾಕು, ಅಂದರೆ ಬೆಟರ್ ಅಬ್ಸಾರ್ಪ್ಷನ್ಗೋಸ್ಕರ ಅದು. ಆಮೇಲೆ ಈಗ ದೊಡ್ಡ ಬೌಲಷ್ಟು ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ. ನೀವು ಈ ಥರ ಒಂದು ಪುಟ್ಟದಾಗಿರೋ ಜಾರ್ನ ತಗೊಳ್ಳಿ. ಇದು ಪೌಡರ್ ಮಾಡುವಂಥ ಜಾರು. ದೊಡ್ಡ ಜಾರಲ್ಲಿ ಹಾಕ್ಕೊಂಡ್ರೆ ಸರಿಯಾಗಿ ಪುಡಿ ಆಗಲ್ಲ, ಯಾಕಂದರೆ 1 ಟೇಬಲ್ ಸ್ಪೂನ್ ಹಾಕಬೇಕಲ್ವ, ಅದು ಪೌಡ್ರ್ ಆಗಬೇಕಲ್ಲ, ಅದಕ್ಕೆ ಸಣ್ಣ ಜಾರ್ ತೊಗೋಬೇಕು. ಇದಕ್ಕೆ ನಾನು ತೊಗೊಂಡಿರೋವಂಥ ಫ್ಲಾಕ್ಸ್ ಸೀಡ್ಸು ಹಾಗೆ ನಾನು ಕಾಳುಮೆಣಸು ಎರಡನ್ನೂ ಹಾಕಿ ನೈಸಾಗಿ ಇದಕ್ಕೆ ಪುಡಿ ಮಾಡ್ಕೊಂಡು ಬರ್ತೀನಿ. ಈಗ ಇವಾಗ ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಈ ಥರ ಪೌಡ್ರ್ ಆಗಿದೆ. ಅದು ಇಷ್ಟು ಪೌಡ್ರ್ ಆದರೆ ಸಾಕು. ಈಗ ನಾನು ಸ್ನೇಹಿತರೆ ನಾನು ಬ್ಲೆಂಡರ್ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಇದನ್ನು ಹಾಕೋತಿದ್ದೀನಿ. ನಿಮ್ಮ ಹತ್ರ ಬ್ಲೆಂಡರ್ ಜಾರ್ ಇಲ್ಲ ಅಂದರೆ ನೀವು ಮಾಮೂಲಿ ನಿಮಗೆ ಮಿಕ್ಸಿ ಜಾರ್ ಇರುತ್ತಲ್ಲ, ನೀವು ದೊಡ್ಡ ಜಾರ್ ಇಟ್ಕೊಂಡಿರ್ತೀರ ಅಥವಾ ಜ್ಯೂಸ್ ಜಾರ್ ಇರುತ್ತಲ್ಲ ಅದಕ್ಕೂ ಕೂಡ ಹಾಕೋಬೋದು. ಈಗ ಪೌಡರ್ ಮಾಡ್ಕೊಂಡಿರುವಂಥ ಪೌಡರ್ ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಆಗಲೇ ತೋರಿಸಿದಂತಹ ಎಣ್ಣೆ
ಅದನ್ನು ನಾನು ಒಂದು ಸಣ್ಣ ಚಮಚದಲ್ಲಿ ಹಾಕ್ಕೊತಿದ್ದೀನಿ. ಅಂದರೆ ಇದು ಕೂಡ 1 ಟೇಬಲ್ ಸ್ಪೂನ್ ಆದರೂ ಓಕೆನೆ, 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಯಾಕಂದರೆ 1 ಟೇಬಲ್ ಸ್ಪೂನ್ ಬೀಜ, ಹಾಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ಆಮೇಲೆ ಒಂದು ದೊಡ್ಡ ಬೌಲಲ್ಲಿ ತೊಗೊಂಡಿದ್ದಂತಹ ಮೊಸರು ತುಂಬ ಹುಳಿ ಬಂದಿದ್ದರೆ ಇದು ನಿಮಗೆ ಮಜ್ಜಿಗೆ ಚೆನ್ನಾಗಿ ಆಗೋದಿಲ್ಲ. ಆಮೇಲೆ ನಾನು ಮುಂದೆ ಹೇಳ್ತೀನಿ ಇದನ್ನು ಯಾವ ರೀತಿ ಸೇವಿಸ್ಬೇಕು ಅಂತ. ಈಗ ಇದನ್ನ ಬ್ಲೆಂಡ್ ಮಾಡ್ಕೊಂಬರ್ತೀನಿ. ಈಗ ಬ್ಲೆಂಡ್ ಆಗಿರೋದನ್ನ ನಾನು ಒಂದು ಗ್ಲಾಸ್ಗೆ ಹಾಕೋತಿದ್ದೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ. ಇದು ಒಂಥರ ಕ್ರೀಮ್ ಆಗಿ ಚೆನ್ನಾಗಿರುತ್ತೆ. ಇದು ನಿಮ್ಮ ಸ್ಮೂತಿ ಎಲ್ಲ ನೋಡಿರ್ಬೋದು ನೀವು, ಆ ರೀತಿ ಆಗಿರುತ್ತೆ. ನೀವು ಬೇಕಾದರೆ ಹಾಗೆ ಸೇವಿಸ್ಬೋದು. ಇಲ್ಲಿ ಕಿಡ್ನಿ ಪೇಷಂಟ್ ಅವರು ಮಾತ್ರ ನೆನ್ಪಿಟ್ಕೋಬೇಕಾಗಿರುವಂಥ ಅಂಶ ಏನಂದರೆ, ಅವ್ರು ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಸೇರ್ಸೋಕ್ಕೆ ಹೋಗಬಾರ್ದು. ಆಮೇಲೆ ನೀವು ಬೇರೆ ಏನೇ ನಿಮಗೆ ಆರೋಗ್ಯ ಸಮಸ್ಯೆ ಇದ್ರೂ ನೀವು ನೀರು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಬಟ್ ನೆನಪಲ್ಲಿ ಇಟ್ಕೊಬೇಕಾಗಿರೋದು ಒಂದು ಅಂಶ ಏನಂದರೆ, ಕಿಡ್ನಿ ಪೇಷಂಟ್ಗಳು ಮಾತ್ರ ಇದಕ್ಕೆ ನೀರು ಹಾಕೋಬಾರ್ದು. ಅದು ನಾವು ಹೇಗೆ ಮಾಡಿದ್ವೋ ಹಾಗೆ ಸೇವಿಸಿದ್ರೆ ಒಳ್ಳೆಯದು. ನೀವು ಮೊದಲೇನು ಮೊಸರನ್ನ ನೋಡಿ ಇಟ್ಕೊಳ್ಳಿ, ಅದು ಎಷ್ಟು ಹುಳಿ ಇದೆ ಏನು ಅಂತ. ಯಾಕಂದರೆ ಹಿಂಗೆ ಮಾಡಿದ ತಕ್ಷಣ ಕಿಡ್ನಿ ಪೇಷಂಟ್ಗಳು ಕುಡಿಯೋಕ್ಕಾಗೋದಿಲ್ಲ. ಆಮೇಲೆ ನಾರ್ಮಲ್ ಆಗಿರೋರು ನೀವು ನೀರು ಮಿಕ್ಸ್ ಮಾಡ್ಕೊಂಡು ಇದನ್ನು ಡೈಲ್ಯೂಟ್ ಮಾಡ್ಕೊಂಡು ಕುಡಿಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಕಿಡ್ನಿ ಪೇಷಂಟ್ಗೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಈ ಬೇರೆಯವರೆಲ್ಲ ನಾವು ಉಪ್ಪು ಹಾಕ್ಕೊಂಡು ಸೇವಿಸ್ಬೋದು. ಈ ಪಾಯಿಂಟ್ಗಳನ್ನಷ್ಟೇ ನೀವು ತುಂಬ ನೆನಪಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಈಗ ಕಲಿಸ್ಕೊಂಡು ಸೇವಿಸೋದು ಅಷ್ಟೇ. ರೆಡಿಯಾಗಿದೆ ಈಗ ಇದು. ಈಗ ಸ್ನೇಹಿತರೆ, ಮಜ್ಜಿಗೆನ ಕುಡಿದ್ವಿ, ಮಾಡೋದು ಹೇಗಂತ ನೋಡ್ಕೊಂಬಂದ್ರಿ. ಈಗ ಕೆಲವೊಂದು ಡೌಟ್ಸ್ ಇರುತ್ತೆ, ನೀವು ಇದನ್ನೆಲ್ಲ ನೆನಪಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಇದು ಗೊತ್ತಿಲ್ಲದೆ ನೀವು ಸೇವನೆ ಮಾಡ್ಕೊಡ್ದು. ಯಾರು ಸೇವನೆ ಮಾಡಬೇಕು, ಯಾರು ಸೇವನೆ ಮಾಡಬಾರ್ದು, ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಸುಮ್ಮನೆ ಒಂದು ವಿಡಿಯೋ ನೋಡ್ತೀವಿ, ಹಾ ಒಳ್ಳೇದು ಅಂದ ತಕ್ಷಣನೇ ಮಾಡಿ ಕುಡ್ದು ಬಿಡೋದಲ್ಲ. ಅದರಿಂದ ಏನೇನಾಗುತ್ತೆ, ಯಾರು ಕುಡಿಬಹುದು. ಈಗ ಮನೆಯಲ್ಲಿ ನಾವು ಒಬ್ರು ಒಂದೊಂದು ತರ ಇರ್ತೀವಿ. ಒಬ್ಬೊಬ್ರು ದೇಹ ಪ್ರಕೃತಿ ಒಂದೊಂದ್ ತರ ಇರುತ್ತೆ. ಎಲ್ಲರೂ ಒಂದೇ ರೀತಿ ಆಹಾರ ಸೇವನೆ ಮಾಡಕ್ಕಾಗತ್ತಾ? ಆಗಲ್ಲ ಅಲ್ವಾ ಸ್ನೇಹಿತರೆ. ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಗೇನಾದ್ರೂ ಅಲರ್ಜಿ ಇದ್ರೆ, ನಿಮ್ಗೇನಾದ್ರೂ ಇಚ್ಚಿಂಗು, ಬೇರೆ ರೀತಿ ಅಲರ್ಜಿಗಳಿದ್ರೆ ನೀವು ಅಗಸೆ ಮಜ್ಜಿಗೆನ ಸೇವನೆ ಮಾಡಕ್ ಹೋಗ್ಬೇಡಿ. ಡಾಕ್ಟರ್ ಸಲಹೆ ಮೇರೆಗೆ ನೀವು ಬೇಕಾದ್ರೆ ಸೇವಿಸಬಹುದು. ಹಾಗೆ ಇನ್ನೊಂದಂದ್ರೆ ಮೇನ್ ಗರ್ಭಿಣಿ ಸ್ತ್ರೀಯರು ಮತ್ತೆ ಬಾಣಂತಿಯರು ಇದನ್ನ ಸೇವಿಸಬಹುದಾ, ಅದು ನಿಮ್ಗೆ ಒಂದು ಡೌಟ್ ಇರುತ್ತೆ. ಆಕ್ಚುಲಿ ನಾವು ಗರ್ಭಿಣಿಯರು ಇರ್ಬೇಕಾದ್ರೆ ಅಥವಾ ಬಾಣಂತಿಯರು ಇರ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಏನಾದ್ರು ತಿನ್ಬೇಕಂದ್ರೆ ನೋಡ್ಬೇಕಾಗತ್ತೆ. ಇದನ್ನ ಪರ್ಸನಲಿ ನನಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಅದಕ್ಕೆ ನಾನು ಇದನ್ನ ತಗೋಬೇಕಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ನೀವ್ ಇರೋದ್ ಬೇಡ. ಡಾಕ್ಟರ್ ಸಲಹೆ ಮೇರೆಗೆ ಇದನ್ನ ತಗೊಳ್ಳಿ. ಆಮೇಲೆ ಸ್ನೇಹಿತರೆ, ಈ ಅಗಸೆ ಮಜ್ಜಿಗೆ ಕುಡಿಯೋದ್ರಿಂದ ಆಲ್ರೆಡಿ ಬಾಡಿ ಹೀಟ್ ಇರ್ತಾರೆ ನೋಡಿ, ಅವ್ರಿಗೆ ಜಾಸ್ತಿ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಇನ್ ಕೇಸ್ ನಿಮ್ಗೆ ಹೀಟ್ ಆಗ್ತಾ ಇದೆ ಅಂತ ಅನ್ಸಿದ್ರೆ, ನೀವು ಬಾಡಿನ ಮತ್ತೆ ಒಂದು ನಾರ್ಮಲ್ ಸ್ಟೇಜ್ಗೆ ಇಟ್ಕೋಬೇಕಂದ್ರೆ ಮಜ್ಜಿಗೆ ಸೇವಿಸಿ. ಮತ್ತೆ 2 ಗ್ಲಾಸ್ ಎಕ್ಸ್ಟ್ರಾ ಮಜ್ಜಿಗೆನ ಸೇವಿಸಿ. ನೀವು ಒಂದು ಕುಡಿದು 1-2 ಅವರ್ ಆದ್ಮೇಲೆ ಮತ್ತೆ ಎಳ್ನೀರು, ಈ ಕಲ್ಲಂಗಡಿ ಹಣ್ಣು ಇದನ್ನೆಲ್ಲ ನೀವು ಸೇವಿಸ್ಕೊಂಡು ಬಾಡಿನ ತಂಪಾಗಿರಿಸ್ಕೊಳ್ಳಿ. ಆಮೇಲೆ ಸಾಕಷ್ಟು ನೀರ್ ಕುಡಿದು ನೀವು ಬಾಡಿನ ಕೂಲ್ ಮಾಡ್ಕೋಬಹುದು. ಆಮೇಲೆ ಇದ್ರಲ್ಲಿ ಜಾಸ್ತಿ ಫೈಬರ್ ಇರೋದ್ರಿಂದ ನಿಮ್ಗೆ ಒಳ್ಳೆ ಮಲಬದ್ಧತೆಗೆ, ಆಮೇಲೆ ವೆಯ್ಟ್ ಲಾಸ್ ಮಾಡೋರ್ಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ. ಅಮೃತನೇ ಜಾಸ್ತಿ ದಿನ ತಗೊಂಡ್ರೆ ವಿಷ ಆಗುತ್ತೆ, ಅಮೃತವೇ ವಿಷ ಆಗುತ್ತೆ ಅಲ್ವಾ. ಅದಕ್ಕೆ ಈಗ ಒಂದ್ 21 ದಿನ ಇದನ್ನ ಸೇವನೆ ಮಾಡಿ ನೀವು ನಿಲ್ಲಿಸ್ಬೇಕು. ಮತ್ತೆ ಒಂದ್ 3 ತಿಂಗಳು 4 ತಿಂಗಳು ಬಿಟ್ಟು ಮತ್ತೆ ಅದನ್ನೇ ಮಾಡಿ. ದೇಹಕ್ಕೆ ಒಳ್ಳೇದು. ಯಾಕಂದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ. ನಿಮ್ಗೆ ಒಮೆಗಾ 3 ಒಮೆಗಾ 6 ಬ್ಯಾಲೆನ್ಸ್ ಆಗುತ್ತೆ. ತುಂಬಾ ಒಳ್ಳೇದಾಗುತ್ತೆ ಅದನ್ನ ಸೇವನೆ ಮಾಡೋದ್ರಿಂದ. ನೆನಪಲ್ಲಿ ಇಡ್ಬೇಕಾಗಿರೋ ಅಂಶ, ಈ ಅಗಸೆ ಮಜ್ಜಿಗೆ ಮಾಡ್ಕೋಬೇಕಾದ್ರೆ ಅಗಸೆ ಬೀಜನ ಹುರಿಬಾರ್ದು, ಹಾಗೇನೆ ಮಾಡ್ಕೋಬೇಕು. ಆಮೇಲೆ ಅಗಸೆ ಪುಡಿ ನಾವು ಮಾಡಿ ಫ್ರಿಜ್ ಅಲ್ಲಿ ಇಟ್ಕೋತೀವಿ. ಡೈರೆಕ್ಟ್ ಅಗಸೆ ಪುಡಿ ತಂದ್ಬಿಟ್ಟು ಮೊಸರು ತಂದ್ಬಿಟ್ಟು ಹಾಕೊಂಡ್ ಮಾಡ್ಕೊಂಡ್ ಕುಡಿತೀವಿ. ಈ ತರ ಕಾನ್ಸೆಪ್ಟ್ ಇಟ್ಕೋಬೇಡಿ ದಯವಿಟ್ಟು. ಯಾವುದೇ ಒಂದು ರೀತಿ ಬೆನಿಫಿಟ್ ಸಿಗೋದಿಲ್ಲ ಹಾಗೆ ಮಾಡಿ ಇಟ್ಕೊಳ್ಳೋದ್ರಿಂದ. ಆಮೇಲೆ ಚಟ್ನಿ ಪುಡಿ ಮಾಡಿ ಸೇವಿಸ್ತೀವಿ ನಾವು, ಅದರಿಂದ ಸಿಗುತ್ತಾ? ಅದಲ್ಲ, ಹೆಚ್ಚಾಗಿ ಬೆನಿಫಿಟ್ ಅಂತೂ ಸಿಗೋದಿಲ್ಲ. ಅದೊಂದು ಮಾತ್ರ ನಾ ಹೇಳ್ಬಲ್ಲೆ. ಬಟ್ ಏನೋ ಒಂದು ಟೇಸ್ಟ್ಗೆ ನಾವು ಮಾಡಿ ತಿನ್ಬೋದು, ಅದರಿಂದ ಏನು ಸಮಸ್ಯೆ ಇಲ್ಲ. ಆದ್ರೆ ಅಂತ ಒಂದು ಬೆನಿಫಿಟ್, ಎನಾರಮಸ್ ಆಗಿರುವಂತ ಬೆನಿಫಿಟ್ ಸಿಗೋದಿಲ್ಲ. ಆಮೇಲೆ ಅಗಸೆ ಮಜ್ಜಿಗೆನ ಮಾಡಿ ಇಟ್ಕೊಂಡು ಆಮೇಲೆ ಸೇವನೆ ಮಾಡ್ಬೋದಾ? ನಾನು ಮೊದ್ಲೇ ಹೇಳ್ದೆ ಇಂಟ್ರೊಡಕ್ಷನ್ ಅಲ್ಲಿ, ಅಗಸೆ ಮಜ್ಜಿಗೆ ಮಾಡಿ ನೀವು 15 ನಿಮಿಷದ ಒಳಗಡೆನೆ ಸೇವನೆ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕೆ ಇದನ್ನ ಮೊಸರು ಜೊತೆ ಸೇವನೆ ಮಾಡ್ಬೇಕಂದ್ರೆ, ಆ ಎಣ್ಣೆ ಅದೆಲ್ಲ ಡೈರೆಕ್ಟ್ ಆಗಿ ನಮ್ ದೇಹ ಹೀರ್ಕೊಳ್ಳೋದಿಲ್ಲ. ನೀವು ಬ್ಲೆಂಡ್ ಮಾಡಿದಾಗ ಅದು ಚೆನ್ನಾಗಿ ಅದರ ಜೊತೆ ಬ್ಲೆಂಡ್ ಆಗಿ ನಮ್ ದೇಹ ಅದನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಯಾಕೆ ಇದೆಲ್ಲ ಹೇಳ್ಬೇಕು ಅಂತ ನಿಮ್ಗೆ ಅನಿಸ್ಬೋದು. ಆಮೇಲೆ ತಾಳ್ಮೆನೂ ಇರಲ್ಲ ಕೆಲವ್ರಿಗೆ ಕೂತ್ಕೊಂಡು ಕೇಳಿಸ್ಕೊಳಕ್ಕೆ. ಬನ್ನಿ ಅಗಸೆ ಮಜ್ಜಿಗೆ ಮಾಡಿ ತೋರಿಸ್ತೀನಿ, ನೋಡಿರಿ, ಮಾಡ್ಕೊಂಡ್ ಕುಡೀರಿ ಅಂದ ತಕ್ಷಣ ಎಲ್ಲರೂ ನಂಬ್ಕೊಂಡ್ ಪಟ್ ಅಂತ ಮಾಡ್ಕೊಂಡ್ ಕುಡಿಯೋದಲ್ಲ. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ತಿಳ್ಕೋಬೇಕು. ನನಗ್ ಗೊತ್ತಿರೋಂತ ಇನ್ಫಾರ್ಮೇಶನ್ ನಾನ್ ನಿಮ್ಗೆ ಹೇಳ್ತೀನಿ ಅಷ್ಟೇ. ಅದು ಏನೋ ಒಂದು ಕುತ್ಕೊಂಡು ಕುಯ್ತಾರಪ್ಪ ಇವರು ಅಂತ ಅನ್ನಿಸ್ಬೋದು. ಇನ್ನೊಂದು ನೀವು ನೆನಪಲ್ಲಿ ಇಟ್ಕೋಬೇಕು, ಆರಾಮಾಗಿ ನಾವು ಡಾಕ್ಟರ್ ಹತ್ರ ಕೇಳಿಸ್ಕೊಂಡ್ ಬಂದಿರ್ತೀವಿ, ಹಿಂಗ್ ಮಾಡ್ಕೊಡಿರಿ, ಹೀಗ್ ಮಾಡ್ರಿ ಅಂತ ಹೇಳಿ. ಆಮೇಲೆ ನಿಮ್ಗೆ ತುಂಬಾ ವಿಡಿಯೋಸ್ಗಳು ಸಿಗ್ಬೋದು ಯೂಟ್ಯೂಬ್ ಅಲ್ಲಿ, ಹೇಗ್ ಮಾಡ್ತಾರೆ ಏನು ಅಂತ ಎಲ್ಲ. ಆದ್ರೆ ನೀವು ತಿಳ್ಕೊಂಡು ಮಾಡಿ ಸೇವಿಸಿದಾಗ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು.
ಅದನ್ನ ನಾನು ನಡ್ಸ್ಕೊಂಡ್ ಬರ್ತಾ ಇದ್ದೀನಿ. ಅದಕ್ಕೆ ನಾನು ನಿಮ್ಗೆ ಶೇರ್ ಮಾಡ್ತಾ ಇರೋದು. 4 ಜನಕ್ಕೆ ಶೇರ್ ಮಾಡೋದ್ರಿಂದ ಏನೂ ತಪ್ಪಿಲ್ಲ ಅಲ್ವಾ? ಒಳ್ಳೆ ವಿಡಿಯೋ ಆಗಿದ್ರೆ ಅದು ಹೋಗಿ ಜನಗಳಿಗೆ ತಲುಪುತ್ತೆ. ನಾವು ಒಂದೇ ನಿಮ್ಗೆ ಕೇಳ್ಕೊಳ್ಳೋದು, ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಷ್ಟೇ.